ನಮಸ್ತೆ. ಮಂಜುಳಾ, ಶಿವಲೀಲಾ, ಸಂಗಮೇಶ್, ಅಕ್ಷತಾ, ಕಾವ್ಯ, ಕಾರ್ತಿಕ್, ಪ್ರವೀಣ, ಕವಿತಾ, ಸೈಲೆನ್ಸ್, ಶಿವಪ್ಪ, ಯಶೋ, ಜಯಮಾಲಾ, ನಿಕೇಶ್, ಮುರ್ತುಜ್, ದೀಪಿಕಾ, ಗಂಗಾಧರ್, ಭಾರತಿ, ನವೀನ್, ನೇತ್ರಾವತಿ, ಗುರುರಾಜ್, ಹನುಮಂತಪ್ಪ, ತುಕಾರಾಮ್, ಶಿವಪ್ಪ, ಇಮ್ಮಡಿ ಪುಲಿಕೇಶಿ, ಟೈಗರ್ ಸಿದ್ದು, ಶೆಟ್ಟಿ ಭಾಯಿ, ಅನಿಲ್ ಕುಮಾರ್, ಮಹಾರಾಷ್ಟ್ರಿ, ಶಿವಲೀಲಾ, ಐಶು, ಗಾಯತ್ರಿ, ಮಾಂತೇಶ್, ಯಶು, ಪವನ್, ರುಕ್ಸಾನ. ಓಕೆ, ಅಫರ್ಮೇಶನ್ ಬರೆದ್ರ? ಎದ್ದ ತಕ್ಷಣ ಅಲಾರಾಮ್ ಹೊಡೆದ ತಕ್ಷಣ ಮೊದಲ ಯೋಚನೆ ನೀವೇನಾಗಬೇಕು ಆಲ್ರೆಡಿ ಆಗಿದ್ದೀರಾ ಅಂತ. ಫಸ್ಟ್ ಥಾಟ್ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಮೊದಲ ಯೋಚನೆ ನಿಮ್ಮ ಜೀವನವನ್ನ ರೂಪಿಸುತ್ತದೆ. ಬಹಳ ಇಂಪಾರ್ಟೆಂಟ್. ಫಸ್ಟ್ ಥಾಟ್ ಅದು ಆಲ್ರೆಡಿ ಆಗಿದ್ದೀರಾ ಅಂತ ಕನ್ಫರ್ಮ್ ಆಗೋಯ್ತು. ಫೀಲ್ ಮಾಡ್ಕೋಬೇಕು. ಓಕೆ, ಅದಾದ್ಮೇಲೆ ಮಿರರ್ ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೀವು ಹೇಳ್ಕೋಬೇಕು. ಆಯ್ತಾ? ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿ ಹೇಳ್ಕೋಬೇಕು. ಆಯ್ತಾ? ಆಮೇಲೆ ಡೈರಿಲಿ ಬಂದು ಬರಬೇಕು. ಯಾರು ಮಿರರ್ ಮುಂದೆ ಮಾಡ್ತಿರಲ್ಲ, ಹೇಗೆ ಅನ್ಸುತ್ತೆ ನಿಮ್ಗೆ ಹೇಳ್ಬೇಕಾದ್ರೆ? ಗುಡ್ ಫೀಲ್. ಮೈ ಜುಮ್ ಅಂತ ಪ್ರೌಡ್ ಫೀಲ್ ಅನ್ಸುತ್ತೆ. ನಾವೇ ಡಿಫ್ರೆಂಟ್ ಅನ್ನಿಸ್ತೀವಿ. ಆಕ್ಚುಲಿ ಇದು ಲಾ ಆಫ್ ಅಟ್ರಾಕ್ಷನ್. ನೋಡ್ರಿ, ನಿಮಗೆ ಬೇಗ ವರ್ಕ್ ಆಗ್ಬೇಕು ಅಂತಂದ್ರೆ ನೀವು ಆಲ್ರೆಡಿ ಆಗಿದ್ದೀರ ಅನ್ನೋದು ಫೀಲ್ ಮಾಡ್ಕೋಬೇಕು. ಅಂದ್ರೆ ನೀವು ಈಗೆಲ್ಲ ನಡೀತಾ ಇದೆ, ಅಕ್ಕಪಕ್ಕ ನಡೀತಾ ಇದೆ. ಆಯ್ತಾ? ಒಂದು ಅಕ್ಕಪಕ್ಕ ನಡೀತಾ ಇದೆ. ಈಗ PSI ಆಗ್ಬೇಕು ಅಂತಂದ್ರೆ ಈಗ್ಲೇ ನೀವು PSI ಆಗಿದ್ದೀರಾ, ಏನೇನ್ ನಡೀತಾ ಇದೆ, ಸ್ಟೇಷನ್ ಅಲ್ಲಿ ಇದ್ದೀರಾ ನೋಡಿ, ಫೀಲ್ ಮಾಡ್ಕೊಳ್ಳಿ ಏನೇನ್ ನಡೀತಿದೆ, ಅವೆಲ್ಲ ಮಾಡ್ಬೇಕು. ಓಕೆ, ಈಗ ನೀವು PDO ಆಗ್ಬೇಕಲ್ಲ, ಆಲ್ರೆಡಿ ವರ್ಕ್ ಅಲ್ಲಿ ಇದ್ದೀರಾ ಅಂತ ಈ ಬ್ರಹ್ಮಾಂಡಕ್ಕೆ ಹೇಳಬೇಕು, ಎಲ್ಲ ಈಗ ನಡೀತಾ ಇದೆ ಅಂತ ಹೇಳಿ. ಸೊ ಅವಾಗ ತಥಾಸ್ತು ಅಂತ ಹೇಳುತ್ತೆ. ಓಕೆ, VAO ಆಗ್ಬೇಕಾ? VAO ಆಲ್ರೆಡಿ ಆದ್ಮೇಲೆ ನೀವು ವರ್ಕ್ ಮಾಡ್ತಾ ಹೋದಂಗೆ ಏನೇನ್ ಆಕ್ಚುಲ್ ನಡೀತಾ ಇದೆ ಅದನ್ನ ಫೀಲ್ ಮಾಡಬೇಕು. ELP ಆಗಿದೆ. ಓಕೆ, ELP ಆದ್ಮೇಲೆ ಏನೇನ್ ನಡೀತಿರುತ್ತಲ್ಲ ಅದನ್ನ ಫೀಲ್ ಮಾಡ್ಕೊಳ್ಳಿ. ಮಾನಿಕಮ್ಮ ಅವರು PDO ಆಗಿದ್ದೀರಾ ಅಂದ್ರೆ ಫೀಲ್ ಮಾಡ್ಕೊಳ್ಳಿ ಏನೇನ್ ನಡೀತಿದೆ ಅಂತ. KS ಆಫೀಸರ್ ಆದ್ಮೇಲೆ ಏನೇನ ನಡೀತಾ ಇರುತ್ತೆ? ಫಾರೆಸ್ಟ್ ಗಾರ್ಡ್ ಫೀಲ್ ಮಾಡಪ್ಪ, ಯಾವ ಫಾರೆಸ್ಟ್ ಅಲ್ಲಿ ಇದೆಯಾ ಏನು ಅಂತ ನೋಡಿ. ನಾನು ನಿಮ್ಗೆ ಪಂಚೇಂದ್ರಿಯಗಳನ್ನು ವರ್ಕ್ ನಡೀತಾ ಇರಬೇಕು. ಈಗ ನೀವು ಫಾರೆಸ್ಟ್ ಗಾರ್ಡ್ ಆದ್ರೆ ನೀವು ನೋಡೋದು, ಓಕೆ, ನಿಮ್ಮನ್ನ ನೀವು ನೋಡೋದು, ಅಲ್ಲಿ ಸ್ಮೆಲ್ ನೋಡಿ. ಓಕೆ, ಮರ ಗಿಡಗಳ ಸ್ಮೆಲ್. ಕಿವಿ ನೋಡಿ, ಏನೋ ಕೇಳಿಸ್ತಾ ಇದೆ, ಫೀಲ್ ಮಾಡ್ಕೊಳ್ಳಿ. ಅದು ಕೇಳಿಸೋದು. ನೀವು ಕಾಡಲ್ಲಿ ಇದ್ದೀರಾ, ಫಾರೆಸ್ಟ್ ಅಲ್ಲಿ ಏನೇನ್ ನೋಡ್ತಾ ಇದ್ದೀರಾ ಅದನ್ನ ಫೀಲ್ ಮಾಡ್ಕೊಳ್ಳಿ. ಆಮೇಲೆ ಆ ಗಾಳಿ ಬರೋದನ್ನ ನಿಮ್ಮ ದೇಹಕ್ಕೆ ಆ ಸ್ಪರ್ಶನ ಫೀಲ್ ಮಾಡಿ. ನನಗೆ ಒಂದ್ಸತೆ
ನಾನು ಹೇಳಿದ್ದೀನಿ, ಬಹಳ ಸತಿ ಹೇಳಿದ್ದೀನಿ. 2022 21ನೇ ಇಸ್ವಿಯಲ್ಲಿ, ಅದು ಅಕ್ಟೋಬರ್ 15ಕ್ಕೆ ನಂದು IPL ಮ್ಯಾಚು ಇತ್ತು. IPL ಮ್ಯಾಚ್ ನೋಡುತ್ತಿತ್ತು, ಎಲ್ಲಿ ದುಬೈಯಲ್ಲಿತ್ತು. ನಂದು ಆ ಟೈಮಲ್ಲೇ ಆಕ್ಚುಲಿ 10 ವರ್ಷ ಆಗ್ಬಿಟ್ಟಿದ್ರಿ, ನಂದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗ್ಬಿಡ್ತು. ಆಮೇಲೆ ಕೋವಿಡ್ ವ್ಯಾಕ್ಸಿನ್ ಸೆಕೆಂಡ್ ಇರ್ಲಿಲ್ಲ. ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಗಿ 5 ಜನ ಸೆಲೆಕ್ಟ್ ಮಾಡಿದ್ರು ಇಂಡಿಯಾದಿಂದ ಅನ್ ಅಕಾಡೆಮಿ. 5 ಜನದಲ್ಲಿ 3 ಜನ ಹತ್ರ ಕಂಡೀಷನ್ ಹೆಂಗಿತ್ತು ಅಂದ್ರೆ, ಒಬ್ಬನ ಹತ್ರ ಪಾಸ್ಪೋರ್ಟ್ ಇರ್ಲಿಲ್ಲ, ಇನ್ನೊಬ್ಬನ ಹತ್ರ ಕೋವಿಡ್ ವ್ಯಾಕ್ಸಿನೇ ಇರ್ಲಿಲ್ಲ ಸೆಕೆಂಡ್. ನನ್ನ ಹತ್ರ ಪಾಸ್ಪೋರ್ಟ್ ಇತ್ತು, ಎಕ್ಸ್ಪೈರ್ ಆಗಿತ್ತು. ಕೋವಿಡ್ ವ್ಯಾಕ್ಸಿನ್ ಫಸ್ಟ್ ಅಷ್ಟೇ ಆಗಿತ್ತು, ಸೆಕೆಂಡ್ ಆಗಿರ್ಲಿಲ್ಲ. ಸೊ ಇಂಥ ಟೈಮ್ಲಿ ಅವ್ರದ್ದು ರಿಜೆಕ್ಟ್ ಆಗಿತ್ತು, ನಂದು ರಿಜೆಕ್ಟ್ ಆದಂಗೆ. ಬಟ್ ನಾನು ಅದನ್ನು ವಿಜುವಲೈಸೇಷನ್ ಮಾಡಿ, ಈಗ ಅಕ್ಟೋಬರ್ 15 IPL ಮ್ಯಾಚ್ ನಡೀತಾ ಇದೆ, ನಾನು ದುಬೈದಲ್ಲಿ ಇದ್ದೀನಿ. ನಾನು ಹಿಂಗೆಲ್ಲ ಫೀಲ್ ಮಾಡ್ತಾ ಇದ್ದೀನಿ, ಅಕ್ಕಪಕ್ಕ ಎಲ್ಲ ಜನ ಕೂಗ್ತಾ ಇರೋದು. ಮುಂದೆ ನನಗದು ಗೊತ್ತಿತ್ತು, ಚೆನ್ನೈ ಸೂಪರ್ ಕಿಂಗ್ ಫೈನಲ್ ಬರುತ್ತೆ ಅನ್ನೋದೊಂದು ಗೊತ್ತಿತ್ತು. ಸೊ ಫೀಲ್ ಮಾಡ್ತಾ ಇದೆ, CSK ಆಡ್ತಾ ಇದೆ. ಸೊ ಎಲ್ಲೋ ಟಿ-ಶರ್ಟ್ ನ ಫೀಲ್ ಮಾಡ್ತಾ ಇದ್ದೀನಿ, ಖುಷಿಲಿದ್ದೀನಿ. ದುಬೈ ಒಂಥರ ಹಿಂಗೆಲ್ಲ ವಿಜುವಲೈಸ್ ಮಾಡಿದೆ. ಅದು ಆಕ್ಚುಲಿ ಕ್ಯಾನ್ಸಲ್ ಆಗುವಂಥದ್ದು 99.99% ಕ್ಯಾನ್ಸಲ್ ಆಗೋದು. ಆಮೇಲೆ ಒಪ್ಕೊಂಡ್ಬಿಟ್ರು ಅವರು, ನಾನೇ ಶಾಕ್ ಆಗ್ಬಿಟ್ಟಪ್ಪ. ಸೊ ಹಂಗೆ ಈಗ ನಡೀತಾ ಇದೆ ಅಂತ ಫೀಲ್ ಮಾಡ್ಕೋಬೇಕು, ಆಯ್ತಾ. ಸೊ ಈಗ ಅಕಸ್ಮಾತ್ ಅನ್ಕೊಳ್ಳಿ, ನಿಮ್ಗೆ ಶ್ರೀಮಂತ ಆಗ್ಬೇಕು, ನಿಮ್ ಮನೇಲೆಲ್ಲ ಶ್ರೀಮಂತ ಆಗ್ಬೇಕು ಫೀಲ್ ಮಾಡಿ. ಅದನ್ನು ಮಾಡಿ. ನಾನು ನಿಮ್ಗೆ ಕೆಲವೊಂದು ನಾನು ಹೇಳಕ್ಕಾಗಲ್ಲ, ಎಲ್ಲ ರೆಕಾರ್ಡ್ ಆಗುತ್ತೆ. ಅದಕ್ಕೆ ನಾ ವಿಸುವಲೈಸೇಷನ್ ಮಾಡಿದ ಏನೆಲ್ಲ ನಿಜ ಆಗಿದೆ ಅನ್ನೋದು ನೀವು ಮಾಡಕ್ ಸಾಧ್ಯನೇ ಇಲ್ಲ ರೀ, ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿಗೆ ನಾನು ಇದ್ರ ನೆಕ್ಸ್ಟ್ ಹೇಳಲ್ಲ ಏನು ಅಂತ, ಆಯ್ತಾ. ನೀವ್ ಯಾವಾಗೂ ನನ್ ಪರ್ಸನಲ್ ನೀವ್ ಒಬ್ರು ಏನಾದ್ರು ಸಿಕ್ಕಿದ್ರೆ ನಾ ಹೇಳ್ಬೋದು ಏನಂತ ಹೇಳಿ. ನೀವ್ ವಿಜುವಲೈಸ್ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಈಗ ನಿಮ್ ಮನೆ, ಅಕಸ್ಮಾತ್ ನಿಮ್ ಸ್ವಂತ ಮನೆ ಫೀಲ್ ಮಾಡ್ತಿದ್ದೀರಾ, ನಿಮ್ದಾದ ಕಾರ್, ನೀವು ಫೀಲ್ ಮಾಡ್ಬೇಕು ನನ್ ಸ್ವಂತ ಮನೆ ಇದೆ. ಸೊ ಒಳ್ಳೆ ಸೂಪರ್ ಆಗಿ ಮನೆ ಇದೆ, ಫೀಲ್ ಮಾಡಿ. ಎಲ್ಲ ನೋಡಿ ನಿಮ್ದೇ ಮನೆ ನೋಡಿ, ನೀವ್ ಅನ್ಕೊಂಡಂಗ್ ಮನೆ ಕಟ್ಸಿದ್ದೀರಾ. ಆಮೇಲೆ ಕಾರ್ ಇದೆ, ನಿಮ್ದೇ ಸ್ವಂತ ಕಾರ್ ಇದೆ, ಫೀಲ್ ಮಾಡಿ. ಆಲ್ರೆಡಿ ಎಲ್ಲ ಇದೆ ಅಂತ, ಆಯ್ತಾ. ಮಾಡ್ತೀರಾ? ಫೀಲ್ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ. ಅದ ಕಂಜೂಸ್ತನ ಮಾಡಬೇಡಿ. ಕಂಜೂಸ್ತನ ಹೆಂಗೆ ಅಂತಂದ್ರೆ, ಜಾಸ್ತಿನೇ ನಿಮ್ಮ ಹತ್ರ ದುಡ್ಡಿದೆ ಅನ್ಕೊಳ್ಳಿ, ನನ್ನ ಅಕೌಂಟ್ ಅಲ್ಲಿ ಒಂದು 10,000 ಇದೆ, ಹಂಗೆಲ್ಲ ಯಾಕೆ ಕಂಜೂಸ್ತನ ಮಾಡ್ತೀರಿ? 10 ಕೋಟಿ ಇದೆ ಅಂತ ಫೀಲ್ ಮಾಡ್ಕೊಳ್ಳಿ. ಬಟ್ ಬೇಡ, ನೀವು ಗೋರ್ಮೆಂಟ್ ವರ್ಕ್ ಮಾಡೋರು 10 ಕೋಟಿ ಎಲ್ಲ ಬೇಡ. ಕೇಳೋದನ್ನ ಕೇಳ್ತೀರಾ, ಸಾವಿರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿ ಕೇಳ್ತೀರಾ ಅಂದ್ರೆ ಇಲ್ಲಿ ಗೋರ್ಮೆಂಟ್ ಜಾಬ್ ಮಾಡ್ತೀರಾ, ಸಾವಿರಾರು ಕೋಟಿ ಕೇಳ್ತೀರಾ. ಸರಿ, ಆಯ್ತು. ಯೋಗ ನಿದ್ರೆ ಮಾಡೋಣ. ನಿಮ್ಗೆ ಹಾಫ್ ಕೊಡ್ತೀನಿ. ಅಬ್ಬಾ, ಸರಿ ಆಯ್ತು. ಮ್ಯೂಸಿಕ್ ಹಾಕ್ತೀನಿ.
ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ನಿಧಾನಕ್ಕೆ ಉಸಿರಾಟದ ಕಡೆ ಗಮನ ಕೊಡಿ. ಹೆಂಗ್ ಉಸಿರಾಟಬೇಕು ಅಂತಂದ್ರೆ ಲೈಟ್ ಬಾಲ್ ನ ಫೀಲ್ ಮಾಡ್ಬೇಕು. ಇಲ್ಲಿದೆ ಉಸಿರನ್ನ ಒಳಗೆ ಎಳ್ಕೊಂಡಾಗ ಆ ಲೈಟ್ ಬಾಲ್ಗಳು ಇಲ್ಲಿ ಬರ್ತಾ ಇದೆ. ಮತ್ತೆ ಬಿಡ್ಬೇಕಾದ್ರೆ ಲೈಟ್ ಬಾಲ್ಸ್ ನೋಡಿ ಇಲ್ಲಿ ಬರ್ತಾ ಇದೆ. ನಿಧಾನಕ್ಕೆ ಉಸಿರಾಟ, ಎಷ್ಟು ನಿಧಾನಕ್ಕೆ ಉಸಿರಾಡ್ತಾರೆ ಅಷ್ಟು ಒಳ್ಳೆಯದು. ಉಸಿರಾಟದ ಕಡೆ ಗಮನ ಇರಲಿ. ಆ ಲೈಟ್ ಬಾಲ್ಸ್ ಎರಡು ಉಸಿರನ್ನ ಒಳಗೆ ತಗೋಬೇಕಾದ್ರೆ ಒಳಗೆ ಬರುತ್ತೆ, ಬಿಡಬೇಕಾದ್ರೆ ಹೊರಗೆ ಬರುತ್ತೆ. ಈಗ ಫೀಲ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ನಡ್ಕೊಂಡು ಹೋಗ್ತಾ ಇದ್ದಾಗ ಈ ಭ್ರಾಮಿ ಮುಹೂರ್ತದಲ್ಲಿ ಎದ್ದಿರೋ ಕಾರಣ ಯೂನಿವರ್ಸ್ ಅಲ್ಲಿರುವ ಎಲ್ಲ ಪವಾಡಗಳು, ಎಲ್ಲ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತಾ ಇದೆ. ಸೊ ನೀವು ಹೆಜ್ಜೆ ಇಟ್ಟಲ್ಲೆಲ್ಲ ನೋಡಿ, ನೀವು ಹೆಜ್ಜೆ ಇಟ್ಟಲ್ಲೆಲ್ಲವೂ ಒಂದೇನೋ ಚಮತ್ಕಾರ ಆಗ್ತಾ ಇದೆ. ಒಂದೊಂದು ಹೆಜ್ಜೆನೂ ಫೀಲ್ ಮಾಡ್ಕೊಳ್ಳಿ. ಆ ಒಂದೊಂದು ಹೆಜ್ಜೆಯಲ್ಲಿ ನಡೆಯೋ ದಾರಿಲೆಲ್ಲವೂ ಈ ಯೂನಿವರ್ಸ್ ಇಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದೀರಾ. ಮುಂದೆ ಹೂವಿನ ಗಿಡಗಳು, ಒಂದು ಹೂದೋಟ ಕಾಣ್ತಾ ಇದೆ. ಏನೋ ಚಮತ್ಕಾರ ಆಗಿ ಅಕ್ಕಪಕ್ಕ ಎಲ್ಲ ಅಬ್ಸರ್ವ್ ಮಾಡಿ. ಸುಂದರವಾದ ಹೂವಿನ ಗಿಡಗಳು, ಮರಗಳು, ಚಿಟ್ಟೆಗಳು, ಅಲ್ಲಿ ನವಿಲುಗಳು ಕುಣಿತಾ ಇರೋದನ್ನ ನೋಡಿ, ಹಕ್ಕಿಗಳು ಹಾರಾಡ್ತಾ ಇರೋದನ್ನ ನೋಡಿ, ಅಲ್ಲಿ ನದಿ ಹರಿತಾ ಇರೋದನ್ನ ನೋಡಿ, ಅಲ್ಲಿ ಜಲಪಾತವನ್ನ ನೋಡಿ, ಆ ಜಲಪಾತದಿಂದ ಶಕ್ತಿಯ ಕಿರಣಗಳೆಲ್ಲ ಕೆಳಗೆ ಬೀಳ್ತಾ ಇದೆ. ಈ ಬ್ರಹ್ಮಾಂಡದಲ್ಲಿರುವ ಶಕ್ತಿಯ ಕಿರಣಗಳೆಲ್ಲ ಆ ಜಲಪಾತದ ಮುಖಾಂತರ ಕೆಳಗೆ ಬೀಳ್ತಾ ಇದೆ. ನೀವು ಆ ಜಲಪಾತದ ಕಡೆ ಹೋಗ್ತಾ ಇದ್ದೀರಾ. ಆ ನೀರು ಬೀಳ್ತಾ ಇರೋ ಜಾಗದಲ್ಲಿ ಕುತ್ಕೊಂಡಿದ್ದೀರಾ.
ಮೇಲಿನಿಂದ ನೀರು ಬೀಳ್ತಾ ಇದೆ ನಿಮ್ಮ ಮೈ ಮೇಲೆ. ಫೀಲ್ ಮಾಡಿ, ನಿಮ್ಮ ಮೈ ಮೇಲೆ ನೀರು ಬೀಳ್ತಾ ಇದೆ. ಆ ಶಕ್ತಿಯ ಕಿರಣಗಳೆಲ್ಲ ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ನಾನು ಸಾಧಕ, ನಾನು ಸಾಧಕ. ಈಗ ನೀವೇನೇನ್ ಹೇಳ್ತಿದ್ದೀರಾ, ಆ ಜಲಪಾತದಿಂದ ಬೀಳ್ತಾರೋ ನೀರಿನ ಮುಖಾಂತರ ನಿಮ್ಮ ಇಡೀ ದೇಹಕ್ಕೆ ಆ ಶಕ್ತಿಯ ಕಿರಣಗಳು, ಆ ಎನರ್ಜಿ, ನೀವು ಅನ್ಕೊಂಡಿದ್ದೆಲ್ಲವೂ ಪಡ್ಕೊತಾ ಇದ್ದೀರ. ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ, ನಾನು ಶಕ್ತಿಶಾಲಿ, ನಾನು ಶಕ್ತಿಶಾಲಿ, ನಾನು ಶಕ್ತಿಶಾಲಿ, ನಾನು ಶಕ್ತಿಶಾಲಿ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ, ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ, ನನ್ನ ಏಕಾಗ್ರತೆ ಅದ್ಭುತವಾಗಿದೆ, ನನ್ನ ಏಕಾಗ್ರತೆ ಅದ್ಭುತವಾಗಿದೆ. ಈ ಅದೃಷ್ಟ ಯಾವತ್ತು ನನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. ಈ ಅದೃಷ್ಟ ನನ್ನನ್ನು ಹಿಂಬಾಲಿಸ್ತಾ ಇದೆ. ಈ ಸುಖ ಸಮೃದ್ಧಿ ನನ್ನನ್ನು ಹಿಂಬಾಲಿಸ್ತಾ ಇದೆ. ಈ ಹಣ ನನ್ನನ್ನು ಹಿಂಬಾಲಿಸ್ತಾ ಇದೆ. ಈ ಪಾಸಿಟಿವ್ನೆಸ್ ನನ್ನನ್ನು ಹಿಂಬಾಲಿಸ್ತಾ ಇದೆ. ಜಗತ್ತಿನ ಎಲ್ಲಾ ಶಕ್ತಿಗಳು ನನ್ನ ಒಳ್ಳೆಯದಕ್ಕಾಗಿ ಕೆಲಸ ಮಾಡ್ತಾ ಇದೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲಾ ದೇವತೆಗಳು ಮೇಲೆ ನೋಡಿ, ಎಲ್ಲಾ ದೇವರು ಎಲ್ಲರೂ ನಿಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಆ ಜಲಪಾತದ ಮುಖಾಂತರ ಎಲ್ಲಾ ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇದೆ. ಇನ್ನು ಮುಂದೆ ನೀವು ಏನೇನು ಅನ್ಕೋತಿದ್ದೀರಾ ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಒಂದೇ ಒಂದು ಯೋಚನೆ ಕೂಡ ನೆಗೆಟಿವ್ ಬರಬಾರದು. ಎಲ್ಲವೂ ನಿಮಗೆ ಸಿಗ್ತಾ ಇದೆ. ಈಗ ಆ ಪಡೆದಂತಹ ಶಕ್ತಿಯಿಂದ ನೀವು ಈಜಾಡ್ತಾ ಇದ್ದೀರಾ, ಈಜಾಡ್ತಾ ಇದ್ದೀರಾ, ಈಜ್ತಾ ಇದ್ದೀರಾ. ಈಗ ಈಜ್ತಾ ಈಜ್ತಾ ದಡ ಸೇರಿದ್ದೀರಾ. ಅಲ್ಲಿ ಒಂದು ದೊಡ್ಡ ಪಕ್ಷಿ ಬಂದಿದೆ ನೋಡಿ. ಈಗ ಆ ಪಕ್ಷಿ ನಿಮ್ಮನ್ನ ಕರ್ಕೋತಾ ಹೋಗ್ತಾ ಇದೆ. ಇಷ್ಟೊತ್ತು ನೀವು ದೇವರಿಂದ ಪಡ್ಕೊಂಡಿರೋ ಶಕ್ತಿ, ಈ ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಶಕ್ತಿಗಳು ನಿಮ್ ಖುಷಿಗೋಸ್ಕರ ಕೆಲಸ ಮಾಡ್ತಿದ್ದಾಗ ಈಗ ನೀವು ಆ ಪಕ್ಷಿಯ ಮೇಲೆ ಕೂತ್ಕೊಂಡಿದ್ದೀರಾ. ಆ ಪಕ್ಷಿ ಹೇಳ್ತಾ ಇದೆ, ನಾನೇ ನಿನ್ನ ಅದೃಷ್ಟ, ಇನ್ ಮುಂದೆ ನಾನ್ ಸದಾ ನಿನ್ ಜೊತೆಗಿರ್ತೀನಿ, ನಿನ್ನ ಮೇಲೆ 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 ಕರ್ಕೊಂಡು ಹೋಗ್ತಾ ಇರ್ತೀನಿ. ಇವತ್ತಿನಿಂದ ನಿನ್ನ ಸಮಯ ಪ್ರಾರಂಭ ಆಯಿತು. ನೀನ್ ಅನ್ಕೊಂಡಿದ್ದು ಎಲ್ಲವೂ ನಿನಗೆ ಸಿಗುತ್ತೆ. ಆದ್ರೆ ದಯವಿಟ್ಟು ಯಾವತ್ತು ನೆಗೆಟಿವ್ ಯೋಚನೆ ಮಾಡಬೇಡ. ಬಾ, ನಿನ್ನ ಅದೃಷ್ಟ ಪ್ರಾರಂಭ ಆಯಿತು, ನಾನು ನಿನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕುತ್ಕೊ ನನ್ ಮೇಲೆ, ನಡಿಗೆ ಹೋಗೋಣ ಮೇಲೆ. ಮೇಲೆ ಹಾರಾಡ್ತಾ ಪಕ್ಷಿ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೆ. ನಿಧಾನಕ್ಕೆ ಮೇಲೆ ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ. ನೋಡಿ ನೋಡಿ ನೋಡಿ, ಮೋಡವನ್ನ ದಾಟಿ ಮೇಲೆ ಹೋಗ್ತಿದ್ದೀರಾ, ಹೋಗ್ತಿದ್ದೀರಾ, ಹೋಗ್ತಿದ್ದೀರಾ. ಅಲ್ಲಿಂದ ಕೆಳಗೆ ನೋಡಿ,
ನಿಮಗೆ ಈ ಭೂಮಿ ಹೇಗ್ ಕಾಣ್ತಾ ಇದೆ ನೋಡಿ. ನೋಡಿ ಆ ರೋಡ್ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ. ಆ ಭೂಮಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ. ಎಷ್ಟು ಖುಷಿಯಾಗಿದ್ದೀರಾ, ಏನೋ ಒಂಥರ ರೋಮಾಂಚನ. ಇಷ್ಟು ಖುಷಿ ನಾನು ನೋಡೇ ಇರ್ಲಿಲ್ಲ. ಮೇಲೆ ಮತ್ತೆ ಹೋಗ್ತಿದ್ದೀರಾ, ಅದು ಚಂದ್ರನ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಚಂದ್ರನ ಒಂದ್ ರೌಂಡ್ ಸುತ್ತ ಹಾಕ್ಸ್ತಾ ಇದೆ. ಸೊ ಈ ಪಕ್ಷಿ ಇನ್ಮೇಲೆ ಸದಾ ನಿಮ್ ಜೊತೆಗಿರುತ್ತೆ. ಅದೃಷ್ಟ, ಲಕ್ ಅಂತ ಏನ್ ಹೇಳ್ತೀವಲ್ಲ, ಅದು ನಿಮ್ ಜೊತೆಗಿದೆ. ಮುಂದಿನ ಪಯಣ ಮಂಗಳ ಗ್ರಹದ ಕಡೆಗೆ. ಫೀಲ್ ಮಾಡಿ, ಮಂಗಳ ಗ್ರಹನ ಸುತ್ತ ಹಾಕಿದಿರಿ ನೋಡಿ. ಆ ಖುಷಿ ನೋಡಿ, ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ. ಏನೋ ಒಂದು ಆನಂದ. ಯಾವತ್ತು ಇಷ್ಟು ಖುಷಿ ನಂಗೆ ಸಿಕ್ಕಿರ್ಲಿಲ್ಲ. ಮಂಗಳ ಗ್ರಹನ ಸುತ್ತ ಹಾಕಿದ್ದೀರಾ. ಮುಂದೆ ಗುರುಗ್ರಹದ ಕಡೆಗೆ ಪಯಣ. ಎಷ್ಟು ದೊಡ್ಡದಾಗಿದೆ ಗುರುಗ್ರಹ. ಗುರುಗ್ರಹನ ಸುತ್ತ ಹಾಕಿದ್ದೀರಿ. ಮುಂದಿನ ಪಯಣ ಶನಿ ಗ್ರಹದ ಕಡೆಗೆ. ಶನಿ ಗ್ರಹದ ರಿಂಗ್ ಏನಿದೆಲ್ಲ, ಆ ರಿಂಗ್ ಸುತ್ತಾ ಇದ್ದೀರಾ. ಮುಂದಿನ ಪಯಣ ಯುರೇನಸ್ ಕಡೆಗೆ. ಯುರೇನಸ್ ನ ಒಂದ್ ರೌಂಡ್ ಹಾಕಿದ್ದೀರಾ. ಮುಂದಿನ ಪಯಣ ನೆಪ್ಚೂನ್ ಕಡೆಗೆ. ಆ ನೆಪ್ಚೂನ್ ನ ಒಂದ್ ರೌಂಡ್ ಹಾಕಿದ್ದೀರಾ. ಈ ಸೌರ ವ್ಯೂಹನ ಪೂರ್ತಿ ಕವರ್ ಮಾಡಿದ್ದೀರ. ಮುಂದೆ ಹೋಗ್ತಾ ಇದ್ದೀರ. ಅದು ನಿಮ್ಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಮಳೆ ಆಗ್ತಾ ಇದೆ. ಸೊ ಆ ಮಳೆ ಆಗೋ ಜಾಗದಲ್ಲಿ ನಿಮ್ಮನ್ನ ಕೂರಿಸಿದೆ. ನೀನ್ ಇಲ್ಲಿ ಕುತ್ಕೋ ಅಂತ ಹೇಳ್ತಿದೆ. ಆ ಮೇಲಿಂದ ಮಳೆ ಹನಿಗಳೆಲ್ಲ ನಿಮ್ ಮೇಲೆ ಬೀಳ್ತಾ ಇದೆ. ಆ ಮೇಲಿಂದ ಮಳೆ ಹನಿ ಬೀಳ್ತಾ ಇರೋದೆಲ್ಲ ಈ ಬ್ರಹ್ಮಾಂಡದ ಶಕ್ತಿಯ ಕಿರಣಗಳಂತ ಫೀಲ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಆ ಲೈಟ್ ಎಲ್ಲ ಬೀಳ್ತಾ ಇದೆ. ಆ ಮಳೆ ಲೈಟ್ ಮುಖಾಂತರ ಬೀಳ್ತಾ ಇದೆ. ಈಗ ಫೀಲ್ ಮಾಡಿ, ನೀವು ಶಕ್ತಿ ಹೆಚ್ಚಾಗ್ತಾ ಇದೆ. ನಾನು ಶಕ್ತಿಶಾಲಿ. ಫೀಲ್ ಮಾಡ್ಕೊಳ್ಳಿ, ನಿಮ್ಮ ಸೈಜ್ ಹೆಚ್ಚಾಗ್ತಾ ಹೋಗ್ತಿದೆ. ನಿಮ್ಮ ಶಕ್ತಿ ಹೆಚ್ಚಾದಂಗೆ ನೀವು ದೊಡ್ಡದಾಗ್ತಾ ಹೋಗ್ತಿದ್ದೀರ. ಎಷ್ಟು ದೊಡ್ಡದಾಗ್ತಾ ಹೋಗ್ತಿದ್ದೀರ ಅಂದ್ರೆ, ಈ ಭೂಮಿ ಸೈಜ್ಗಿಂತ ದೊಡ್ಡದು, ಸೂರ್ಯನಿಗಿಂತ ದೊಡ್ಡದು. ಎಷ್ಟು ದೊಡ್ಡದಾಗ್ತಾ ಇದ್ರೆ ಫೀಲ್ ಮಾಡಿ. ದೊಡ್ಡ ಆಗ್ತಿದ್ದೀರಾ. ಶಕ್ತಿ ಹೆಚ್ಚಾಗ್ತಾ ಹೋಗ್ತಿದೆ. ನೋಡಿ, ಆ ಭೂಮಿ ಚಿಕ್ಕದಾಗಿ ಕಾಣ್ತಿದೆ. ಆ ಸೂರ್ಯ ಚಿಕ್ಕದಾಗಿ ಕಾಣ್ತಿದೆ. ಅಷ್ಟು ದೊಡ್ಡದಾಗಿ ಹೋಗ್ತಿದ್ದೀರ. ಆ ಶಕ್ತಿಯ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ಇಡೀ ಬ್ರಹ್ಮಾಂಡ ಸಹಾಯ ಮಾಡ್ತಾ ಇದೆ ನಿಮ್ಮನ್ನ ಶಕ್ತಿಶಾಲಿಯಾಗಿ ಮಾಡೋದಕ್ಕೆ. ನೀವು ಅನ್ಕೊಂಡಿದ್ದು ಎಲ್ಲವೂ ನಿಮ್ಗೆ ಸಿಗ್ತಾ ಇದೆ. ನೋಡಿ, ದೊಡ್ಡದಾಗ್ತಾ ಹೋಗ್ತಾ ಇದೆ. ಎಷ್ಟು ಬಲಿಷ್ಠರಾಗಿದ್ದೀರಿ. ನಿಮ್ಗೆಲ್ಲ ಸಮಸ್ಯೆಗಳು ಚಿಕ್ಕದಾಗಿ ಕಾಣ್ತಾ ಇದೆ. ಅಷ್ಟು ನೀವು ಬಲಿಷ್ಠರಾಗಿದ್ದೀರಿ, ಅಷ್ಟು ಶಕ್ತಿಶಾಲಿ ಆಗಿದ್ದೀರಿ. ನಿಮ್ಮ ನೆನಪಿನ ಶಕ್ತಿ ಅದ್ಭುತ ಆಗಿದೆ. ನಿಮ್ಮ ಏಕಾಗ್ರತೆ ಅದ್ಭುತ ಆಗಿದೆ. ಈಗ ನೀವು ಏನೇನು ಅನ್ಕೋತಿದ್ರೆ ಎಲ್ಲವೂ ನಿಜ ಆಗುತ್ತೆ. ಈಗ ನಿಮ್ ಮುಂದೆ ಒಂದು ದೊಡ್ಡ ಸ್ಕ್ರೀನ್ ಕಾಣ್ತಾ ಇದೆ. ಆ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ನೀವು ನೋಡಿ, ಇಷ್ಟು ಶಕ್ತಿಶಾಲಿ ಆಗಿದ್ದೀರಿ ಅಂದ್ಮೇಲೆ
ನೀವು ಓದ್ತಾ ಇದ್ದಾಗ ಹೆಂಗ್ ಓದ್ತೀರಾ? ಖುಷಿಯಿಂದ ಓದ್ತೀರಾ. ಫೀಲ್ ಮಾಡಿ, ಆ ಖುಷಿಯನ್ನ ಫೀಲ್ ಮಾಡಿ. ಖುಷಿಯಿಂದ ಓದ್ತಾ ಇರೋದನ್ನ ನೋಡಿ. ಏನೋ ಒಂಥರ ಓದ್ಬೇಕಂದ್ರೆ ಬಹಳ ಖುಷಿ, ಎಂಜಾಯ್ ಮಾಡ್ತೀರಾ. ಯಾವತ್ತು ಸ್ಟಡಿನ ಇಷ್ಟು ಎಂಜಾಯ್ ಮಾಡಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ಫೀಲ್ ಮಾಡ್ಬೋದು. ನಾಳೆ ಎಕ್ಸಾಮ್ ಇದೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀರಾ. ಬೆಳಗ್ಗೆ ಎದ್ದಿದ್ದೀರಾ, ಮಿರರ್ ಮುಂದೆ ಹೋಗಿ ನಿಮ್ಮನ್ನ ನೀವು ನೋಡಿ, ನಾನ್ ಸಾಧಕ ಅಂತ ಇರೋದು. ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಿದ್ದೀರಾ, ಫೀಲ್ ಮಾಡಿ ಅಲ್ಲಿ ನಿಮ್ಮ ತಲೆ ಮೇಲೆ ಏನೋ ಒಂಥರ ಮೋಡ ಇದೆ, ಅದು ಮಳೆ ಸುರಿಸ್ತಾ ಇದೆ. ಅಂದ್ರೆ ಆ ಎನರ್ಜಿ ನಿಮ್ಮ ಮೈ ಮೇಲೆ ಬೀಳ್ತಾ ಇದೆ. ಅದೆಲ್ಲ ಸಪೋರ್ಟ್ ಮಾಡ್ತಾ ಇದೆ. ಇವತ್ತಿನ ದಿನ ಇಡೀ ಬ್ರಹ್ಮಾಂಡನೇ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ್ರೆ, ಕ್ವಶನ್ ಪೇಪರ್ ತುಂಬಾನೇ ಈಸಿ. ಯಾಕಂದ್ರೆ ನೀವು ಏನೇನು ಓದಿದಿರ ಅವೆಲ್ಲವೂ ಕ್ವಶನ್ಸ್ ಬಂದಿದ್ದಾವೆ. ಎಕ್ಸಾಮ್ ಸೂಪರ್ ಆಗಿದೆ. ಹೊರಗೆ ಬರ್ತೀರಾ, ನಿಮ್ ಫ್ರೆಂಡ್ಸಿಗೆ ಮನೇಲೆಲ್ಲ ಕಾಲ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ಆಯ್ತು ಅಂತ ಹೇಳ್ತೀರಾ. ಈಗ ಊರಿಗೆ ಹೋಗ್ತಿದ್ದೀರಾ, ಊರಲ್ಲಿದ್ದೀರಾ, ಈಗ ಮನೇಲಿದ್ದೀರಾ. ಇವತ್ತು ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು, ರಿಸಲ್ಟ್ ನೋಡ್ತಿದ್ದೀರಾ. ರಿಸಲ್ಟ್ ನೋಡಿ ಜೋರಾಗಿ ಕುಣಿತಾ ಇದ್ದೀರಾ. ಕುಣಿಯೋದನ್ನ ನೋಡಿ, ರಿಸಲ್ಟ್ ನೋಡಿ ಕುಣಿತಾ ಇದ್ದೀರಾ. ಯಾಕಂದ್ರೆ ಆ ಲೀಸ್ಟ್ ಅಲ್ಲಿ ನಿಮ್ಗೆ ಹೆಸರಿದೆ. ಆ ಖುಷಿ ನೋಡಿ ನಿಮ್ಮ ಅಪ್ಪ ಅಮ್ಮನ ತಪ್ಕೋತಾ ಇದ್ದೀರಾ, ನಿಮ್ ಬ್ರದರ್ ಸಿಸ್ಟರ್ನ ತಪ್ಕೋತಾ ಇದ್ದೀರಾ. ಅಥವಾ ನೀವು ಗೃಹಿಣಿ ಆಗಿದ್ರೆ ನಿಮ್ ಹಸ್ಬೆಂಡ್ ಮುಖ ನೋಡಿ, ಅವ್ರ ಫೀಲ್ ನೋಡಿ, ಅವ್ರ ಖುಷಿ ನೋಡಿ. ನಿಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಬರ್ತಿರೋದು ನೋಡಿ. ಮೊದಲ ಬಾರಿಗೆ ನಿಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಬಂದಾಗ ನಿಮ್ಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ನಿಮ್ಮ ಯಶಸ್ಸು ನಿಮ್ಮ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ತರ್ತಾ ಇದೆ. ನಿಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾರೆ, ನೋಡಿ ನನ್ನ ಮಗಂದಾಯ್ತು, ಜಾಬ್ ಆಯ್ತು. ಫೀಲ್ ಮಾಡ್ಕೊಳ್ಳಿ ಏನೆಲ್ಲ ನೆಕ್ಸ್ಟ್ ನಡೀತಾ ಇದೆ. ಹೊರಗೆ ಎಲ್ಲರಿಗೂ ಗೊತ್ತಾಯ್ತು ನ್ಯೂಸು, ನಿಮ್ದು ಈ ಸಾಧನೆ ಆಗಿದೆ ಅಂತ. ನೀವು ಮನೆಯಿಂದ ಆಚೆ ಬಂದಿದ್ದೀರಿ, ಎಲ್ಲಾ ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ ನಿಮ್ಗೆ. ಆ ಚಪ್ಪಾಳೆಯ ಸೌಂಡ್ ಇಂದ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮೇಲ್ ಬರ್ತಾ ಇದ್ದೀರ. ಯಾಕೆ ಅಂತಂದ್ರೆ ಆ ಸಾಧನೆ ನಿಮ್ಮನ್ನ ಮೇಲ್ ಕರ್ಕೊಂಡು ಹೋಗ್ತಾ ಇದೆ. ಆ ಚಪ್ಪಾಳೆ ಸೌಂಡ್ ನಿಮ್ನ ಇನ್ನೂ ಮೇಲ್ ಕರ್ಕೊಂಡು ಹೋಗ್ತಾ ಇದೆ. ನೋಡ್ತಾ ಇದ್ದೀರಾ, ಮೊದಲು ಅಕ್ಕಪಕ್ಕ ಮನೆಯವ್ರು ಚಪ್ಪಾಳೆ ಹೊಡಿತಾ ಇದ್ರು, ರಿಲೇಟಿವ್ ಚಪ್ಪಾಳೆ ಹೊಡಿತಾ ಇದ್ರು, ಇಡೀ ನಿಮ್ ಏರಿಯಾ, ನಿಮ್ ಇಡೀ ಊರೇ ಚಪ್ಪಾಳೆ ಹೊಡಿತಾ ಇದೆ. ನಿಮ್ ಇಡೀ ತಾಲೂಕಿನ ಜನ ಚಪ್ಪಾಳೆ ಹೊಡಿತಾರೆ. ನೀವು ಯೂಟ್ಯೂಬ್ ಅಲ್ಲಿ ನೀಡಿದ ಸಂದರ್ಶನದಿಂದ ಎಲ್ಲಾರು ಅದನ್ನ ಇಂಪ್ರೆಸ್ ಆಗಿ ಎಲ್ಲರೂ ಸ್ಟೇಟಸ್ ಇಟ್ಟಿದ್ದಾರೆ. ಇಡೀ ಕರ್ನಾಟಕದ ಜನತೆ ಗೊತ್ತಾಗಿದೆ ನಿಮ್ ಸಾಧನೆ. ಅವರು ನಿಮ್ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿದ್ದಾರೆ. ಅವರೆಲ್ಲ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಅಲ್ಲಿ ನೀವಿದ್ದೀರಾ. ಎಷ್ಟೋ ಜನಕ್ಕೆ ನೀವು ಮೋಟಿವೇಶನ್ ನೀಡ್ತಾ ಇದ್ದೀರಾ, ಮೋಟಿವೇಟ್ ಮಾಡ್ತಿದ್ದೀರಾ. ಫೀಲ್ ಮಾಡಿ, ಎಲ್ಲರೂ ವಾಲ್ ಪೇಪರ್ ಅಲ್ಲಿ ನೀವಿದ್ದೀರಾ, ಸ್ಟೇಟಸ್ ಅಲ್ಲಿ ನೀವಿದ್ದೀರಾ. ಯಾಕಂದ್ರೆ ನಿಮ್ಮ ಆ ಒಂದು ಸಂದರ್ಶನ ಅವ್ರ ಕಣ್ಣಲ್ಲಿ ನೀರು ತಂದಿದೆ. ನೀವು ನಿಮ್ಮ ಸಾಧನೆ ಕೊಟ್ಟಿರೋದನ್ನೆಲ್ಲ ಹೇಳಿರೋದು ಅವ್ರಿಗಷ್ಟು ಖುಷಿ ತಂದಿದೆ. ಸೊ ಊರಲ್ಲೆಲ್ಲ ನೋಡಿ, ಆ ಮಕ್ಕಳೆಲ್ಲ ಬಂದು ನಿಮ್ಮ ಹತ್ರ ಬರ್ತಿರೋದು, ನಿಮ್ ತರ ನಾನು ಆಗ್ಬೇಕು, ಏನ್ ಮಾಡ್ಬೇಕಂತ ಕೇಳ್ತಿದ್ದಾರೆ. ಆ ಸ್ಕೂಲ್ ಟೀಚರು, ಕಾಲೇಜ್ ಟೀಚರ್ ಎಲ್ಲಾರು ನೆನ್ಸ್ಕೊಳ್ಳಿ, ಅವರೆಲ್ಲರೂ ನಿಮ್ಗೆ ಸಾಧನೆಗೋಸ್ಕರ ನಿಮ್ ಸನ್ಮಾನ ಮಾಡ್ತಿದ್ದಾರೆ.
ನಿಮ್ಮ ಸಮಾಜದಲ್ಲಿ ನಿಮ್ಮದೇ ಚರ್ಚೆ ನಡೀತಾ ಇದೆ. ನಿಮ್ಮಿಂದ ನಿಮ್ಮ ಬ್ರದರ್ ಸಿಸ್ಟರ್ಗೆ ಒಳ್ಳೊಳ್ಳೆ ಸಂಬಂಧ ಬರ್ತಾ ಇದೆ. ಲೈಫ್ ಫೀಲ್ ಮಾಡ್ಕೊಂಡು ನಿಮ್ಮ ಭವಿಷ್ಯ ಇನ್ ಮುಂದೆ ನೀವೇನ್ ಅನ್ಕೊಂಡಿದ್ರೆ ಆ ತರ ಎಲ್ಲ ಖುಷಿ ಸಿಗ್ತಾ ಇದೆ. ಜಾಬ್ ಮಾಡ್ತಾ ಇದ್ರೆ ಆ ಜಾಬ್ ಅಲ್ಲೂ ಎಲ್ಲರೂ ನಿಮ್ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಾರೆ. ಜನ ಎಲ್ಲರೂ ನಿಮ್ನ ಹೊಗಳ್ತಿದ್ದಾರೆ. ನೀವ್ ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲಾ ಜನ ನಿಮ್ ಫ್ಯಾನ್ ಆಗ್ತಾರೆ. ಯಾಕಂದ್ರೆ ನಿಮ್ಮಿಂದ ಅಷ್ಟು ಸಹಾಯ ಆಗ್ತಾ ಇದೆ ಅವ್ರಿಗೆ. ಒಂದ್ ವರ್ಷ ಆಯ್ತು, 2 ವರ್ಷ ಆಯ್ತು, 5 ವರ್ಷ ಆಯ್ತು, ಹೀಗೆ ದಿನ ಕಳೆದಂಗೆಲ್ಲ ನಿಮ್ಮ ಪ್ರಮೋಷನ್, ನಿಮ್ ಸ್ಯಾಲ್ರಿ ಹೆಚ್ಚಾಗ್ತಾ ಹೋಗ್ತಿದೆ. ನಿಮ್ದೇ ಆದ ಸ್ವಂತ ಮನೆ, ನಿಮ್ದೇ ಆದ ಕಾರು, ಅನ್ಕೊಂಡಿದ್ದೆಲ್ಲವೂ ಪಡ್ಕೊತಾ ಇದ್ದೀರಾ. ನಿಮ್ಮ ಅಪ್ಪ ಅಮ್ಮ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಟ್ರಿಪ್ ಮಾಡ್ತಾ ಇದ್ದಾರೆ. ಮೊದಲಾದ್ರೆ ದುಡ್ಡು ಯೋಚನೆ ಮಾಡ್ತಿದ್ರು. ಎಲ್ಲೋ ಬಟ್ಟೆ ತಗೊಂಡು ಶಾಪಿಂಗ್ ಹೋಗ್ತಿದ್ದೀರಾ. ಬಟ್ಟೆ ತಗೊಂಡೋಗ್ಬೇಕಾದ್ರೆ ಅಲ್ಲಿ ಪ್ರೈಸ್ ನೋಡ್ಬೇಡ್ರಿ, ಇದಿಷ್ಟ ಆದ್ರೆ ತಗೊಂಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ನೋಡಿ ನೋಡಿ, ನಿಮ್ಗೆ ಏನ್ ಬೇಕು ತಗೊಳ್ಳಿ, ಪ್ರೈಸ್ ನೋಡ್ಬೇಡಿ. ಅದಿಷ್ಟ ಆಯ್ತಾ, ನೋಡ್ ತಕ್ಷಣ ಇಷ್ಟ ಆಯ್ತಾ, ಅದ ನಿಮ್ದೇ ಅದು. ಈ ತರ ಹೇಳ್ತಿದ್ದಾರೆ. ನೀವು ಬೆಲೆ ಬಾಳುವ ವಸ್ತುಗಳೆಲ್ಲ ನಿಮ್ಮ ಹತ್ರ ಇದ್ದಾವೆ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇದೆ. ಜನ ಎಲ್ಲರೂ ಹೇಳ್ತಿದ್ದಾರೆ, ನಾನು ಇಂಥ ಮಗನ್ ಪಡ್ಕೊಂಡಿದ್ರೆ, ಇಂಥ ಮಗಳನ್ನ ಪಡ್ಕೊಂಡಿದ್ರೆ ಇವತ್ತು ಎಷ್ಟು ಖುಷಿಯಿಂದ ಇರ್ತಿದ್ದೆ. ಅವ್ರ ಅಪ್ಪ ಅಮ್ಮ ಎಷ್ಟು ಪುಣ್ಯ ಮಾಡಿದ್ದಾರೆ ಇಂಥ ಮಗನ್ ಪಡ್ಕೊಳ್ಳೋದಕ್ಕೆ, ಇಂಥ ಮಗಳನ್ನ ಪಡ್ಕೊಳ್ಳೋದಕ್ಕೆ. ನಿಮ್ ಬಗ್ಗೆನೇ ಚರ್ಚೆ. ನಿಮ್ಮಿಂದಾಗಿ ಇಡೀ ಫ್ಯಾಮಿಲಿಲೆಲ್ಲ ಖುಷಿ ಇದೆ. ಇವತ್ತಿನ ಈ ಶ್ರಮ, ಈ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇಷ್ಟೆಲ್ಲ ಶ್ರಮ ಪಟ್ಟಿರೋದಕ್ಕೆ ಇಡೀ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಫ್ಯೂಚರ್ ಎಲ್ಲ ಅಷ್ಟು ಬ್ರೈಟ್ ಇದೆ, ಅಷ್ಟು ಖುಷಿಯಿಂದಿದ್ದಾರೆ. ಇದಕ್ಕೆ ಕಾರಣ ನಿಮ್ಮ ಇವತ್ತಿನ ಶ್ರಮ. ನಿಮ್ಮ ಒಬ್ಬರಿಂದ ಇಷ್ಟೆಲ್ಲ ಬದಲಾವಣೆ. ನೀವು ಕಂಡ ಕನಸೆಲ್ಲ ನನಸಾಗ್ತಾ ಇದೆ. ಫೀಲ್ ಮಾಡಿ, ನೀವು ಜಾಬ್ ಮಾಡ್ತಾ ಇದ್ರೆ ಅಕ್ಕಪಕ್ಕ ಏನೇನ್ ನಡೀತಾ ಇದೆ ಆ ಸ್ಮೆಲ್ ನ ಫೀಲ್ ಮಾಡಿ. ಆಫೀಸ್ ಅಲ್ಲಿ ಅಥವಾ ಅಕ್ಕಪಕ್ಕ ಏನ್ ಇದೆ, ಏನ್ ನಡೀತಾ ಆ ಸ್ಮೆಲ್ ಫೀಲ್ ಮಾಡಿ. ಅಲ್ಲಿ ಏನ್ ಕೇಳಿಸ್ತಾ ಇದೆ ಫೀಲ್ ಮಾಡಿ. ನೀವು ವರ್ಕ್ ಮಾಡ್ತಿದ್ರೆ ಅಲ್ಲಿ ಏನ್ ಕೇಳಿಸ್ತಾ ಇದೆ. ನೀವು ವರ್ಕ್ ಮಾಡ್ತಾ ಇದ್ರಲ್ಲ ಅಕ್ಕಪಕ್ಕ ಜನನ ನೋಡಿ, ಅಲ್ಲಿ ಖುಷಿಯಿಂದ ಇರೋದ್ ನೋಡಿ, ನಗ್ತಾ ಇರೋದನ್ನ ನೋಡಿ. ಯಾವತ್ತೂ ನೆಗೆಟಿವ್ ಯೋಚನೆ ಮಾಡಬೇಡಿ. ಯಾಕೆ ಅಂತಂದ್ರೆ ಈ ಬ್ರಹ್ಮಾಂಡದಲ್ಲಿರುವ ಕೆಲವು ಶಕ್ತಿಗಳು ನಾವು ಅನ್ಕೊಂಡಿದ್ನೆಲ್ಲ ನಿಜ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ನಾವೇನ್ ಅನ್ಕೋತೀವಿ, ಅಯ್ಯೋ ನಂದು ಹಣೆ ಬರ ಸರಿ ಇಲ್ಲ. ನಿಮ್ಮ ಈ ಒಂದು ಮಾತು, ಒಂದು ಯೋಚನೆ ಸಾಕು ಇಡೀ ಬ್ರಹ್ಮಾಂಡಕ್ಕೆ, ಓ ಹಣೆ ಬರ ಸರಿ ಇಲ್ವಾ, ಓಕೆ ಹಾಗಾಗಿ ಇವ್ರು ಹಣೆ ಬರ ಹಾಳು ಮಾಡಲ್ಲ. ನೀವ್ ಏನೇನು ಯೋಚನೆ ಮಾಡ್ತೀರಾ ಈ ಬ್ರಹ್ಮಾಂಡದಲ್ಲಿರೋ ಶಕ್ತಿಗಳು ಅದನ್ನ ನಿಜ ಮಾಡುತ್ತೆ. ಅದಕ್ಕೆ ಯಾವತ್ತೂ ನೆಗೆಟಿವ್ ಯೋಚನೆ ಮಾಡಬೇಡಿ. ನೆಗೆಟಿವ್ ಯೋಚನೆ ಬಂದ್ರೂ ಇಮಿಡಿಯೇಟ್ ಆಗಿ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಆಯ್ತಾ? ಈ ಬ್ರಹ್ಮಾಂಡದಲ್ಲಿ ಒಂದು ಶಕ್ತಿ ಇದೆ, ನೀವ್ ಅನ್ಕೊಂಡಿದ್ನೆಲ್ಲ ನಿಜ ಮಾಡಿಸುತ್ತೆ. ಇಮಿಡಿಯೇಟ್ಲಿ ಆಗಲ್ಲ, ಬಟ್ ಡೆಫಿನೆಟ್ಲಿ ಆಗತ್ತೆ. ಈಗ ನೀವೇನ್ ಮಾಡ್ತಿದ್ದೀರಲ್ಲ, ಇದು ಈ ಬ್ರಹ್ಮಾಂಡದ ಜೊತೆಗೆ ನೀವು ಕನೆಕ್ಟ್ ಆಗಿ ನಿಮ್ಗೆ ಬೇಕಾಗಿದ್ನೆಲ್ಲ ಪಡ್ಕೊತಾ ಇದ್ದೀರ. ಎಲ್ಲೋ ಈಗ ಶಾಂತವಾಗಿ ಒಬ್ರೇ ಕುತ್ಕೊಂಡಿದ್ದೀರ. ಎಲ್ಲವೂ ನೀವು ಅನ್ಕೊಂಡಂಗೆಲ್ಲ ಸಿಕ್ಕಿದೆ ನಿಮ್ಗೆ, ಆ ಎಲ್ಲ ಖುಷಿ ಸಿಕ್ಕಿದೆ. ಇವತ್ ಯಾಕೋ ಒಬ್ರೇ ಬಂದು
ಆ ಬೆಟ್ಟದ ಮೇಲೆ ಒಬ್ರೆ ಬಂದು ಕುತ್ಕೊಂಡಿದ್ರ, ಆ ಮೋಡ ನೋಡ್ತಾ ಇದ್ದೀರಾ, ಆ ಆಕಾಶ ನೋಡ್ತಾ ಇದ್ದೀರಾ, ಜೋರಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೋರಾಗಿ ಕೂಗಿ ನೀವು ಕನಸೆಲ್ಲ ನನಸಾಗಿದೆ, ಎಲ್ಲಾ ಖುಷಿನೂ ಸಿಕ್ಕಿದೆ, ಕೃತಜ್ಞತೆ ಸಲ್ಲಿಸ್ರಿ ಈಗ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ, ಈ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಯಾಕಂದ್ರೆ ನೀವು ಅನ್ಕೊಂಡಿದ್ದೆಲ್ಲವೂ ನಿಮ್ಗೆ ಸಿಕ್ಕಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೃತಜ್ಞತೆ ಸಲ್ಲಿಸೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಥ್ಯಾಂಕ್ ಯು ಹೇಳಬೇಕು. ಈಗ ಪರಿಸ್ಥಿತಿ ಏನಿದೆ ಅದಕ್ಕೂ ಥ್ಯಾಂಕ್ ಯು ಹೇಳಬೇಕು. ಯಾಕಂದ್ರೆ ನಿಮ್ಗೆಲ್ಲ ಏನೇನ್ ಸಿಗ್ಬೇಕು ಅನ್ನೋದೆಲ್ಲದು ಈ ಯೂನಿವರ್ಸ್ ಡಿಸೈಡ್ ಮಾಡುತ್ತೆ. ಒಂದು ಸತ ಈ ಪರಿಸ್ಥಿತಿನ ನೀವು ದಾಟಿದ ಮೇಲೆ ಖುಷಿನೇ ಖುಷಿ. ಬಟ್ ಈಗಿನ ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನ ನೀವು ದಾಟ್ಲೇಬೇಕು. ಮುಂದೆ ಅಷ್ಟು ಖುಷಿ ಬೇಕು ಅಂದಾಗ ಇದನ್ನೆಲ್ಲ ದಾಟ್ಬೇಕು. ಸರಿ, ಕೃತಜ್ಞತೆ ಸಲ್ಲಿಸಲೇಬೇಕು. ನಾನು ಪ್ರತಿದಿನ ಕೃತಜ್ಞತೆ ಸಲ್ಲಿಸ್ಬೇಕು. ಬೆಳಗ್ಗೆ ಎದ್ದಾಗ ಕೃತಜ್ಞತೆ ಭಾವನೆ ಇರಬೇಕು. ಮಲಗೋಕ್ಕಿಂತ ಮುಂಚೆನೂ ಕೃತಜ್ಞತೆ ಭಾವನೆಯಿಂದನೇ ಮಲಗಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಜನ್ಮದಲ್ಲಿ ನಾನು ಏನೇನು ಅನ್ಕೊಂಡಿದ್ದೆ ಎಲ್ಲ ನಿಜ ಆಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ನೀವು ಬೆಟ್ಟದಲ್ಲಿ ಕುತ್ಕೊಂಡಿದ್ದೀರಾ, ಆ ಮೋಡ ಕಾಣ್ತಿದೆ, ಮಳೆ ಬರ್ತಾ ಇದೆ, ಆ ಮಳೆ ನೆನೆಸ್ಕೋತಾ ಇದ್ದೀರಾ, ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಫಿಲ್ಮು ಇಷ್ಟು ಸೂಪರ್ ಹಿಟ್ ಆಗತ್ತೆ ಅನ್ನೋದು, ಅಂದ್ರೆ ನಿಮ್ ಫಿಲ್ಮ್ ಅಂತಂದ್ರೆ ಈ ಜನ್ಮದಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ನಿಜ ಆಗಿದೆ, ಇಷ್ಟು ಸೂಪರ್ ಆಗಿದೆ. ಈ ಜನ್ಮದಲ್ಲಿ ನಿಮ್ ಜೀವನ ಎಷ್ಟು ಸೂಪರ್ ಆಗಿದೆ ನೋಡಿ, ಫೀಲ್ ಮಾಡಿ. ಥ್ಯಾಂಕ್ ಯು ಹೇಳಿ ಈ ತರ ಎಲ್ಲ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಅಲ್ಲೇ ಶಾಂತವಾಗಿ ಕೂತ್ಕೊಳ್ಳಿ. ಉಸಿರಾಟದ ಕಡೆ ಗಮನ ಕೊಡಿ. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀರ ಅಷ್ಟು ಒಳ್ಳೇದು. ಏನೋ ಒಂಥರ ಕೃತಜ್ಞತೆ ಭಾವನೆ, ಏನೋ ಒಂಥರ ಸಮಾಧಾನ, ನೆಮ್ಮದಿ, ಶಾಂತಿ. ನಮ್ಮೊಳಗೆ ಖುಷಿ ಇದೆ, ಎಲ್ಲವೂ ನಮ್ಮೊಳಗಿದೆ. ಈ ಬ್ರಹ್ಮಾಂಡಕ್ಕೆ ಕೈ ಮುಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕೃತಜ್ಞತೆ ಸಲ್ಲಿಸಬೇಕು. ಈ ಬ್ರಹ್ಮಾಂಡ ಎಲ್ಲವೂ ನೀಡಿದ್ದಕ್ಕೆ, ನೀವು ಅನ್ಕೊಂಡಿದ್ದೆಲ್ಲವೂ ನೀವು ನೀಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಎರಡು ಕೈಗಳನ್ನು ಉಜ್ಜಿ. ನಿಮ್ಮ ಕಣ್ಣಿನ ಮೇಲೆ ಇಡಿ. ಆ ಬಿಸಿಯ ಶಾಖನ ಫೀಲ್ ಮಾಡಿ. ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯಿರಿ. ಹೇಗನ್ನಿಸ್ತು? ಏನೋ ಅಂತ ಪ್ರತಿದಿನ ನೀವು ನಿಮ್ಮ ಸೂಕ್ತ ಮನಸ್ಸನ್ನ ಟ್ರೈನ್ ಮಾಡ್ತಾ ಇದ್ದೀರಿ. ಅದ್ಭುತ. ಇದೇ ಭಾವನೆಯಲ್ಲಿ ಇರ್ತೀರಾ ಪೂರ್ತಿ ದಿನ. ಏನೋ ಒಂದು ದೈವ ಶಕ್ತಿ
ನಿಮ್ ಜೊತೆಗಿದೆ, ಒಂದ್ ಶಕ್ತಿ ನಿಮ್ ಜೊತೆಗಿದೆ. ನೀವ್ ಏನಂತೀರಿ ಅದೆಲ್ಲವೂ ನಿಜ ಮಾಡ್ತೀರ. ಅದು ನೀವ್ ಒಬ್ರೇ ಇಲ್ಲ, ಆ ಶಕ್ತಿನೂ ಕೆಲಸ ಮಾಡ್ತಿದೆ. ನಿಮ್ಗೆ ಏನ್ ಬೇಕು ಅದನ್ನ ಪಡ್ಕೊಳ್ಳೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಲೈಫು. ಸ್ವರ್ಗದಿಂದ ಯಾಕೆ ಕರ್ಕೊಂಡ್ ಬಂದ್ರಿ? ಇದೇ ಸ್ವರ್ಗ ರೀ. ಈಗ ನಾವೇನಿದೀವಲ್ಲ ಇದೇ ಸ್ವರ್ಗ. ಈಗ ನೀವು ಒಬ್ರೇ ಅಲ್ಲ, ಈ ಬ್ರಹ್ಮಾಂಡದ ಶಕ್ತಿನ ನೀವು ಪಡ್ಕೊಂಡಿದ್ದೀರಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವ ಆ ಶಕ್ತಿಯನ್ನು ನಿಮ್ ಹತ್ರ ತಗೊಂಡಿದ್ದೀರ. ಈಗ ಆ ಶಕ್ತಿ ನಿಮ್ ಜೊತೆಗೆ ಇರುತ್ತೆ ಸದಾ. ಓದ್ಬೇಕಾದ್ರೆ ಖುಷಿ ಖುಷಿಯಿಂದ ಓದಿ, ಏನೇ ಮಾಡಿದ್ರೆ ಖುಷಿ ಖುಷಿಯಿಂದ. ಯಾಕಂದ್ರೆ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ, ನೋಡ್ತಾ ಇದೆ. ಓಕೆ. ಹಾ, ಈಗ ಆಮೇಲೆ ಇನ್ನೊಂದು, ಇಲ್ಲಿ ನಿಮ್ ಸೆಟ್ಟಿಂಗ್ ಅಲ್ಲಿ ವಿಡಿಯೋ ಮೋಡ್ ಆಫ್ ಅಂತ ಇರುತ್ತೆ. ವಿಡಿಯೋ ಮೋಡ್ ಆಫ್ ಇದೆ ಗೊತ್ತಾ? ನಾನು ನಿಮ್ಗೆ ಮೆಡಿಟೇಷನ್ ಮಾಡಿಸ್ಬೇಕಾದ್ರೆ ಆ ವಿಡಿಯೋ ಮೋಡ್ ಆಫ್ ಮಾಡಿ. ಯಾಕಂದ್ರೆ ನಿಮ್ ಡಾಟಾ ಬಹಳ ಕಡಿಮೆ ಹೋಗುತ್ತೆ. ಆಯ್ತಾ? ಜಸ್ಟ್ ವಾಯ್ಸ್ ಕೇಳಿಸಿದ್ರು ಸಾಕಲ್ಲ. ಎಷ್ಟು ಸಮಾಧಾನ ಅಲ್ಲ, ಎಷ್ಟು ಚೆನ್ನಾಗಿದೆ. ನೀವು ಯೋಚನೆ ಏನಿದೆಲ್ಲ ಅದನ್ನ ಬಿಟ್ಟು ಬಿಡಿ. ನಾನು ಸಿಲೆಬಸ್ ಮುಗಿಸಿಲ್ಲ, ಓದಿದ ನೆನಪಿರಲ್ಲ, ಯಾವ್ದು ತಲೆ ಕೆಡ್ಸ್ಕೊಂಡು ಈ ಶಕ್ತಿ ನಿಮ್ಗೆಲ್ಲ ಹೆಲ್ಪ್ ಮಾಡ್ತಿದೆ. ಓಕೆ ಸರಿ. ಈಗ ನಿಧಾನಕ್ಕೆ 2 ನಿಮಿಷ ಈ ತರ ಉಸಿರಾಡೋಣ. ಲೆಫ್ಟ್ ಇಂದ ಉಸಿರು ತಗೋಬೇಕು, ಈ ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ಬಿಡ್ಬೇಕು. ತುಂಬಾ ಖುಷಿ ಆಯಿತು, ರಿಲ್ಯಾಕ್ಸ್ ಆಯಿತು. ಸೊ ಇದು 1-2 ನಿಮಿಷ, 5 ನಿಮಿಷ ಮಾಡಿ. ಇದು ಬಹಳ ಹೆಲ್ಪ್ ಆಗುತ್ತೆ ನಿಮ್ಗೆ. ಭಸ್ತ್ರಿಕಾ ಪ್ರಾಣಾಯಾಮ ಪೂರ್ತಿ ಆಕ್ಸಿಜನ್ ಎಳ್ಕೋಬೇಕು. ಆಯ್ತಾ? 5 ನಿಮಿಷ ಮಾಡಿ, ಆಮೇಲೆ ಕಪಾಲಭಾತಿ. ನಾನು ಆರ್ಮಿಯಲ್ಲಿ ಇದ್ಕೊಂಡು ಇಂಥ ದೊಡ್ಡ ಸಾಧನೆ ಮಾಡ್ತೀನಿ ಅಲ್ಲಿಂದ. ಆಲ್ರೆಡಿ ಇದ್ದೀರಾ? ಸರಿ ಸರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತಿನ ದಿನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಆಯ್ತಾ? ಯಾವುದೇ ನೆಗೆಟಿವ್ ಯೋಚನೆ ಬೇಡ. ಇವತ್ತು ನೀವೇನು ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ,
ಇಗ್ನೋರ್ ಮಾಡಿ. ಎಷ್ಟು ಇಗ್ನೋರ್ ಮಾಡ್ತೀರಿ ಲೈಫಲ್ಲಿ ಅಷ್ಟು ಒಳ್ಳೇದು. ಎಲ್ಲವನ್ನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾರೋ ಒಬ್ರೇನು ಅಂತಾರೆ ಇಗ್ನೋರ್, ಅಪ್ಪ ಅಮ್ಮ ಏನು ಅಂತಾರೆ ಓಕೆ, ಅಂದ್ರೆ ಅವ್ರು ಏನೋ ಹೇಳೋದು ಅಂದ್ರೆ ನಮ್ ಒಳ್ಳೇದಕ್ಕೆ ಹೇಳ್ತಿರ್ತಾರೆ ಆದ್ರೆ ಅದನ್ನೇ ಹಿಡ್ಕೊಂಡ್ ಕೂತ್ಕೋಬಾರ್ದು. ಅವ್ರು ನಮ್ ಒಳ್ಳೇದಕ್ಕೆ ಹೇಳ್ತಿರ್ತಾರೆ, ಯಾರು ನಮ್ ಫ್ರೆಂಡ್ಸ್ ಹೇಳ ಇಗ್ನೋರ್ ಇಗ್ನೋರ್ ಇಗ್ನೋರ್, ಎಷ್ಟು ಇಗ್ನೋರ್ ಮಾಡ್ತೀರ ಅಷ್ಟು ಒಳ್ಳೇದು. ನೀವು ಅದನ್ನ ಹಿಡಿದು ಸೀರಿಯಸ್ ಆಗಿ ಹಿಡ್ಕೊಂಡು ಕೂತ್ರೆ ಇಲ್ಲಿ ನಿಮ್ಗೆ ಸಕ್ಸಸ್ ಸಿಗಲ್ಲ. ಆಯ್ತಾ? ನಾನು ಸಾಧನೆ ಮಾಡೋವರೆಗೂ ಕೆಲವೊಂದನ್ನ ಇಗ್ನೋರ್ ಮಾಡ್ತಾ ಹೋಗ್ತೀನಿ. ನನಗೆ ಯಾವ್ದು ಖುಷಿ ಕೊಡಲ್ಲ ಇಗ್ನೋರ್ ಮಾಡ್ತೀನಿ ಅಷ್ಟೆ. ಆಯ್ತಾ? ನೀವು ನೋಡಿ, ನಿಮ್ಗೆ ವಾದ ಗೆಲ್ಬೇಕು, ಮಾತನ್ನ ಗೆಲ್ಲಬೇಕು ಅಂತಂದ್ರೆ ಇಲ್ಲಿ ನೀವ್ ಅನ್ಕೊಂಡಿದ್ದು ಏನ್ ಸಾಧನೆಯಲ್ಲಿ ಸೋತು ಬಿಡ್ತೀರ. ಸಾಧನೆಯಲ್ಲಿ ಗೆಲ್ಲಬೇಕು ಅಂತಂದ್ರೆ ಮೂರ್ಖರ ಜೊತೆಗೆ ವಾದ ಮಾಡೋದು ಬಿಟ್ಬಿಡ್ರಿ. ಆಯ್ತಾ? ಮಾಡ್ತೀರಾ? ಯಾಕಂದ್ರೆ ಇಷ್ಟೆಲ್ಲ ನೆಮ್ಮದಿ ಹಾಳಾಗ್ಬಿಡುತ್ತಾರೆ. ಸರಿನಾ? ಮೂರ್ಖರ ಜೊತೆ ವಾದ ಮಾಡಕ್ಕೆ ವಾದದಲ್ಲಿ ಗೆಲ್ಬೇಕಾ? ಸಾಧನೆ ಮಾಡೋದ್ರಲ್ಲಿ ಸೋಲ್ತೀರ. ಸಾಧನೆ ಮಾಡೋ ಗೆಲ್ಬೇಕಾ? ಮೂರ್ಖರ ಜೊತೆಗೆ. ಯಾರ ಮೂರ್ಖರು? ಅವ್ರಿಗೆ ಯಾರಿಗ್ ನಾಲೆಜ್ ಇಲ್ಲ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಯಾರೇ ಇರ್ಲಿ, ಅವ್ರಿಗೆ ನಾಲೆಜ್ ಇಲ್ಲ, ಜಗತ್ತು ಏನಂತ ಗೊತ್ತಿಲ್ಲ. ಬಟ್ ಅವ್ರಿಗೆಲ್ಲ ಜಗತ್ತು ಅವ್ರಿಗೇ ಗೊತ್ತಿದೆ ಅನ್ನೋ ತರ ಅವ್ರಿಗೆ ಒಂದು ಭ್ರಮೆದಲ್ಲಿದ್ದಾರೆ. ಮುಂದಿನ ನಿಮ್ಮ ಭವಿಷ್ಯ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಭವಿಷ್ಯ ಏನಾಗತ್ತೆ ಅನ್ನೋದು ಈ ಬ್ರಹ್ಮಾಂಡಕ್ಕೆ ಗೊತ್ತಿದೆ. ಆ ಬ್ರಹ್ಮಾಂಡಕ್ಕೆ ಏನ್ ಹೇಳ್ಬೇಕು ಅದು ನಿಮ್ಗೂ ಗೊತ್ತಿದೆ. ಆಯ್ತಾ? ಅದನ್ನ ಹೇಗ್ ಪಡ್ಕೋಬೇಕು ಅಂತ. ಸರಿ, ನನ್ನ ಹಾರ್ಡ್ ವರ್ಕು, ನನ್ನ ಪಾಸಿಟಿವ್ ಏನು ಆಲೋಚನೆಗಳು ನನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ಆಯ್ತಾ? ಸರಿ. ರೂಮ್ಮೇಟ್ಸ್ ಆಗ್ಲಿ, ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಹಸ್ಬೆಂಡ್ ಆಗ್ಲಿ, ಅತ್ತೆ ಮಾವ ಆಗ್ಲಿ, ಅಪ್ಪ ಅಮ್ಮ ಆಗ್ಲಿ, ಯಾರೇ ನಿಮ್ ಜೊತೆಗೆ ವಾದಕ್ಕೆ ಏನೋ ಇದ್ರೆ ಅವ್ರಿಗೆ ತಿರ್ಗಾ ಮಾತಾಡಕ್ ಹೋಗ್ಬೇಡಿ. ಸ್ಮೈಲ್ ಕೊಟ್ಬಿಡಿ. ನೀವ್ ಎಷ್ಟು ಖುಷಿನ ಸ್ಮೈಲ್ ಕೊಟ್ಬಿಟ್ರೆ ಅವ್ರಿಗೆ ಒಂಥರ ಅನ್ಸ್ಬಿಡುತ್ತೆ, ನಿಮ್ಗೆ ಹೇಳಕ್ಕೆ ಮನ್ಸಾಗಲ್ಲ ಅವ್ರಿಗೆ. ಆಯ್ತಾ? ಅವರು ಹುಚ್ಚಿಡತೀವಿ, ಏನ್ ಬೈದ್ರು ನಗ್ತಾನಲ್ಲಪ್ಪ ಅಂತ ಅವ್ರಿಗೂ ಹೇಳೋದೇ ಬಿಟ್ಟು ಬಿಡ್ತಾರ ಅವ್ರು ಇನ್ಮೇಲಿಂದ. ಆಯ್ತಾ? ಹಿಂಗೆ ಏನಾರ ಅಂತಾರ ಅವ್ರಿಗೆ ಇರಿಟೇಷನ್ ಅನ್ಸ್ಬಿಡುತ್ತೆ ಅವ್ರಿಗೆ. ಆಯ್ತಾ? ಮಾಡಿ. ನನಗೆ ಜಾಬ್ ಬೇಕಪ್ಪ, ನಾನು ಹೇಳ್ತೇನಲ್ಲ, ಜಾಬ್ ಹೆಂಗ್ ಅನ್ಬೇಕು ಗೊತ್ತಾ? ಜಾಬ್ ಆದ್ಮೇಲೆ ಎಲ್ಲ ಉತ್ತರ ಕೊಡ್ತೀನಿ. ನೀವು ಮನಸ್ಸೊಳಗೆ ಹೇಳ್ಬೇಕು, ಮತ್ತೆ ಮುಂದೆ ಹೇಳ್ಬಿಟ್ಟಿರಿ ಮತ್ತೆ ಇನ್ನೂ ದೊಡ್ಡ ಜಗಳ ಆಗತ್ತ. ಅವಾಗ ಅವ್ರೇನೋ ಅಂತಾರ, ಈಗೇನು ಮಾಡ, ಜಾಬ್ ಆದ್ಮೇಲೆ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಮನ್ಸೊಳಗೆ ಎಲ್ಲದ್ರದ್ದು ನನ್ನ ಹತ್ರ ರೆಕಾರ್ಡ್ ಇರುತ್ತೆ. ಯಾವಾಗ ಏನೇನ್ ಅಂದಿರ್ತಿ, ಏನ್ ಮಾಡ್ತಿದ್ರು ಇದೆಲ್ಲ ಉತ್ತರ ಕೊಡ್ತೀನಿ. ಅದಾದ್ಮೇಲೆ ಎಲ್ಲ ಜಾಬ್ ಆದ್ಮೇಲೆ ಈ ಮಾತುಗಳು ಸಿಲ್ಲಿ ಅನ್ಸ್ಬಿಡ್ತಾವ. ನಿಮ್ಗೆ ಗೊತ್ತಾ? ನೀವು ಅಷ್ಟು ದೊಡ್ಡ ಲೆವೆಲ್ಗೆ ಹೋಗಿರ್ತಿರಲ್ಲ, ಇವೆಲ್ಲ ನಿಮಗೆ ನೀವೆಲ್ಲ ಚಿಕ್ಕ ಮಕ್ಕಳದ. ಆ ಚಿಕ್ಕ ಮಗು ಇದ್ದಾಗ ಅವಾಗ ಚಾಕ್ಲೇಟಿಗೆ ಜಗಳ ಆಡಿದ್ದು, ಆಮೇಲೆ ನಿಮ್ ಫ್ರೆಂಡ್ ನಿಮ್ ಕಿತ್ತಾಡಿದ್ದು ನಿಮ್ಗೆ ಈಗ ಹೆಂಗೆ ಚಿಕ್ಕದ ಅನ್ಸುತ್ತಲ್ಲ ಹಂಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಆ ಲೆವೆಲ್ಗೆ ಹೋಗ್ತೀರ. ಜಾಬ್ ಆದ್ಮೇಲೆ ಮಾಡ್ತೀವಿ. ಸ್ಮೈಲ್ ಕೊಟ್ಟು ಈಗ ಆನ್ಸರ್ ಮಾಡಲ್ಲ, ಜಾಬ್ ಆದ್ಮೇಲೆ ಅದಕ್ಕೆ ಆನ್ಸರ್. ಅಲ್ಲ, ನಾನು ಯಾಕೆ ಅಂತೀನಂದ್ರೆ ಒಂದು ಸತೆ ನಾನು ಇದನ್ನ ಹೇಳಲೇಬೇಕು. ಮೊನ್ನೆ ನನ್ನ ಫ್ರೆಂಡು ನಾನು ಮಾತಾಡ್ತಿದ್ದೆ. ಇಂಜಿನಿಯರಿಂಗ್ ಓದ್ತಿದ್ದಾಗ ಫಸ್ಟ್ ಇಯರ್ ಆದ್ಮೇಲೆ ನಾ ಬೆಂಗಳೂರಲ್ಲಿ ಓದ್ತಿದ್ದೆ. ಬೆಂಗಳೂರು KR ಪುರಂ ಏರಿಯಾ ರೀ. ಆ ಕಡೆ ಏನೂ ಗೊತ್ತಿಲ್ಲ, ಹೇರ್ ಕಟ್ ಮಾಡ್ಸಿದ್ರೆ ಕೂದಲೆಲ್ಲ ಹಿಂದೆ ಜಾಸ್ತಿ ಬಿಡೋರು ಹಿಂಗೆಲ್ಲ. ನಾನ್ ಸೆಕೆಂಡ್ ಸೆಮ್ ಆಗಿತ್ತು, ಅವಾಗ ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ದೆ. ಹೋದಾದ್ಮೇಲೆ ಮನೇಲಿ ಅಪ್ಪ ಬೈದ್ಬಿಟ್ರು, ಏನದು ಒಂಥರ ರೌಡಿ ಕಾಣ್ತೀಯಲ್ಲ, ಸರಿಯಾಗಿ ಒಂದು ಕೂದಲ ನೀಟ್ನೆಸ್ ಇಲ್ಲ, ಏನಿಲ್ಲ, ಸರಿಯಾಗಿ ಕಟಿಂಗ್ ಮಾಡಿಸ್ಕೊ ಅಂತಂದ್ರು. ನಾನು ಹೋಗಿ ಕಟಿಂಗ್ ಶಾಪ್ ಅಲ್ಲಿ ಹೋಗಿ ಕೂತ್ಕೊಂಡೆ. ಎಲ್ರು ಕುಂತಿದ್ರು. ಅವಾಗ ಕಟಿಂಗ್ ಮಾಡಿಸ್ಬೇಕು ಅಂತ ಒಬ್ನು ನನಗ್ ಪರಿಚಯ ಇರೋನು, ನನಗಿಂತ 4 ವರ್ಷ ದೊಡ್ಡವನಿದ್ದ, ಸಿಕ್ಕ. ಅವನು ನಾನು ಅವ್ನ್ ಗೆದ್ದು, ಅಣ್ಣ ಆರಾಮಣ, ಹೇಗಿದ್ಯಾ ಅಣ್ಣ ಅಂತ. ಅವಾಗ ಚಿಕ್ಕ ಏನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲ, ಒಂಥರ ಏನೋ ನಮ್ಗೆ ಆತರ ಏನೂ
ತಿಳುವಳಿಕೆ ಇರಲ್ಲ. ನಾವು ಅಣ್ಣ ನಾ ಹಿಂಗೆ ಅಣ್ಣ ಆರಾಮಿದ್ಯಾ ಅಣ್ಣ ಹಂಗೆ ಅಂತ. ಅಲ್ಲೇ ಏನ್ ಮಾಡತ್ತಿ ಅಂತ, ಅಣ್ಣ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ ಅಣ್ಣ ಅಂತ. ಹೌದಾ, ಎಷ್ಟ್ ಫೇಲ್ ಆಗ್ಯಾವು ಅಂತಂದು. ಅಣ್ಣ ಯಾಕೆ ಅರ್ಥ ಆಗಿಲ್ಲ ನನಗೆ. ಮಕ್ಕಳ ಹೋಗ್ಬಿಡ್ತೀರಿ ಇಂಜಿನಿಯರ್ ಅಂತ ಹೇಳಿ ಪಾಸ್ ಆಗ್ತಾವ ನಿಮ್ಗೆಲ್ಲ. ಏನದ ಅಲ್ಲಣ್ಣ ನಾನು PUC ಒಳಗ ನಾನು ಟಾಪರ್ ಒಳಗಿದ್ದಂತ. ಮಕ್ಳ ಇಲ್ಲಿ ಮಾಡ್ತೀರಿ, ಅಲ್ಲಿ ಹೋಗಿ ಮಾಡ್ರಿ. ಇಲ್ಲೆಲ್ಲ ನೀವ್ ಹೆಂಗ್ ಓದ್ತೀರಿ ಹೆಂಗ್ ಮಾಡ್ತೀರಿ ನನಗ್ ಗೊತ್ತಿದೆ, ಅಲ್ಲಿ ಮಾಡಂತ. ನನಗೆ ಬೇಕಿತ್ತ ನಾನು ಒಬ್ಬ ಏನೋ ಬಹಳ ಊರಲ್ಲಿ ಯಾವಾಗ ನಿಮ್ಗೆ ಯಾರು ಸಿಕ್ಕಾಗ ಅವ್ರು ಮಾತಾಡ್ಸ್ಬೇಕು ಅನ್ನೋ, ಅವನು ಆಡಿದ ಮಾತು ನೀನು ಪಾಸ್ ಆಗಿ ತೋರ್ಸಪ್ಪ ಇಂಜಿನಿಯರಿಂಗ್ ಅಂದ್ಬಿಟ್ಟ. ನನಗೆ ಪೂರ್ತಿ ದಿನ ಗುಯ್ ಅದೇ ಯೋಚನೆ. ನಾನು ಅವನಿಗೆ ಅಂದ ನಾನ್ ಮಾಡಿ ತೋರಿಸ್ತೀನಿ, ಪಾಸ್ ಆಗಿ ತೋರಿಸ್ತೀನಿ ನೋಡು ಅಂತ ಅಂದ್ಬಿಟ್ಟಿದೀನಿ. ನೆಕ್ಸ್ಟ್ 1 ದಿನ 2 ದಿನ 3 ದಿನ ಹೆಂಗಿರಿದೆ ಅಂತ ಅವ್ನು ಹೊಡೆದು ಬಿಡೋಣ. ದೊಡ್ಡವನಿದ್ದ ಅಷ್ಟೇ, ಇಲ್ಲಾಂದ್ರೆ ಹೊಡೆದು ಬಿಡ್ತಿದ್ದೆ ಅವನಿಗೆ ನಾನು. ಅವನು ಬಲಿಷ್ಠ ಇದ್ದ, ಅದು ಜಿಮ್ ಪೈಲ್ವಾನ್ ಇದ್ದಲ್ಲ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ನಾವ್ ಹೆಂಗೆ ಮಕ್ಳಿದ್ದಾಗ ಅಂತ ಪೈಲ್ವಾನ್ ನೋಡಿದ್ರೆ ನಮ್ಗೇನೋ ಒಂಥರ ರೋಲ್ ಮಾಡೆಲ್, ಅವರೇ ನಮ್ಗೆ ಹೀರೋ. ಅವಾಗ ಜಿಮ್ ಬಾಡಿ ಇದ್ಬಿಟ್ರೆ. ಅದಾದ್ಮೇಲೆ ನನ್ ಮರ್ತೆ ಹೋಗ್ಬಿಡ್ತ್ರಿ ಅದು. 3 ವರ್ಷ ಇದಾಯ್ತು, ಇಂಜಿನಿಯರಿಂಗ್ ಆಯ್ತು. ನನಗೆ ಅವಾಗ IT ಕಂಪ್ನಿ ಸೆಲೆಕ್ಟ್ ಆಯ್ತು. ಇದು ಆಯ್ತು ಟೆಕ್ ಮಹೀಂದ್ರ ಕಂಪ್ನಿ, ಒಳ್ಳೆ ಕಂಪ್ನಿ. ಸೊ ಆ ಮೂಮೆಂಟ್ ಅಲ್ಲಿ ನಮ್ ಸೀನಿಯರ್ದು ಯಾರ್ದು ಜಾಬ್ ಆಗಿರ್ಲಿಲ್ಲ. ಆ ಟೈಮಲ್ಲಿ ರಿಸೆಷನ್ ಪ್ರಾಬ್ಲಮ್ ಆಗಿತ್ರಿ. ನಮ್ಮ ಜೊತೆ ಇರೋ ಫ್ರೆಂಡ್ಸ್ ಗಳದ್ದು ಆಗಿರ್ಲಿಲ್ಲ. ಅಂದ್ರೆ ನಾವು ಬಹಳ ಜನ ಸರ್ಕಲ್ ಚೆನ್ನಾಗ್ ಬಹಳ ಜನ ಇತ್ತು, ಆದ್ರೆ 2-3 ಆಗಿತ್ರಿ. ನಾ ಏನ್ ಮಾಡೋದು, ನಮ್ಗೆ ಅವಾಗ ಸ್ವಲ್ಪ 10 ತಿಂಗಳ ತನಕ ನಮಗೆ ಜಾಯ್ನಿಂಗ್ ಡೇಟ್ ಕೊಟ್ಟಿರ್ಲಿಲ್ಲ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು. 2011 ಟೈಮ್ ಅಲ್ಲಿ ಗೊತ್ತಿದೆ ಬಹಳ ಜನಕ್ಕೆ. ಆ ಟೈಮಲ್ಲಿ ಬೇಗ ಜಾಬ್ ಸಿಕ್ತಿರ್ಲಿಲ್ಲ, ಅಂತದ್ರಲ್ಲಿ ನಮ್ಗೆ ಸಿಕ್ಕಿತ್ತು. ಅವಾಗ ಏನ್ ಮಾಡೋದು, ಊರಲ್ಲಿ ಹೋಗಿ ಊರಲ್ಲಿ ಆರಾಮಾಗಿರೋಣ ಅಂತ ನಾನ್ ನನ್ನ ಫ್ರೆಂಡ್ ವಾಕ್ ಮಾಡ್ತಿದ್ದಾಗ ಅವನು ಅಲ್ಲಿ ದೂರದಿಂದ ಕಂಡ. ನನ್ನ ಫ್ರೆಂಡ್ಗೆ ಹೇಳ್ದಲ್ಲಿ, ಅವ್ನು ನನಗೆ 3 ವರ್ಷ ಹಿಂದೆ ಅಸೈನ್ ಮಾಡ್ಬಿಟ್ಟಿದ್ದ, ನೀನ್ ಇಂಜಿನಿಯರ್ ಪಾಸ್ ಆಗಿ ತೋರ್ಸು ಮಗನೇ ಹೋಗ್ಬಿಡ್ತಿ ಹಂಗ ಹಿಂಗ ಅಂತ ಅಸೈನ್ ಮಾಡಿದ್ದ. ನನ್ನ ಫ್ರೆಂಡ್ ತಡ್ಕೊಳಕ್ಕಾಗಿಲ್ಲ. ಹೌದಾ ನಿನ್ಗಂದ ಅಣ್ಣ ನಮಸ್ತೆ ಅಣ್ಣ ಹಂಗ ಅಂತ. ಹೇಳಿ ಅಂತ. ಅಣ್ಣ ನನ್ನ ಫ್ರೆಂಡ್ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಅಣ್ಣ, ಒಳ್ಳೆ ಪ್ಯಾಕೇಜ್ ಅಣ್ಣ, IT ಕಂಪ್ನಿಲಿ ಇರ್ತಾವಣ್ಣ, ಇನ್ಮೇಲೆ ನೋಡಿ ಫಾರಿನ್ ಹೋಗ್ತಾರೆ ಅಂದ್ರೆ. ಅವ್ನು ಸ್ವಲ್ಪ ಬಿಲ್ಡಪ್ ಅಲ್ಲ ನಮ್ ಫ್ರೆಂಡ್. IT ಕಂಪ್ನಿ ಹೋಗಿ ಹೋಗ್ತಾರೆ ಒಳ್ಳೊಳ್ಳೆ ಕಂಪ್ನಿ. ಸೊ ಅಣ್ಣ ಹಿಂಗೆ ಹಿಂಗೆ ಅಂತ ಹೇಳ್ದ. ಇವನು ಅವಾಗ ಇವನ್ ಗೊತ್ತು ನನ್ಗೆ, ಇವನು ತುಂಬಾ ಟ್ಯಾಲೆಂಟೆಡ್, ಇವನ್ ಚಿಕ್ಕವನಿಂದಾನು ತುಂಬಾ ಶಾಣೆ ಅದಾನ, ಬಹಳ ಚೆನ್ನಾಗಿ ಓದ್ತಾನು, ಇವನ್ ಬಗ್ಗೆ ಬಹಳ ಕೇಳೇನ್ ನಾನು ಹಂಗಿಂಗಂದು. ನಂಗ್ ಶಾಕ್ ರೀ, ಶಾಕ್. ಇವನು ನನಗ ಯಾವ ತರ ಅಸಹ್ಯ ಮಾಡಿದ, ಈಗ ನೋಡಿದ್ರೆ ಇವನ್ ಟ್ಯಾಲೆಂಟೆಡ್, ಇವನ್ ಬಗ್ಗೆ ನನ್ಗೆ ಗೊತ್ತು ಅಂತ. ಚೇಂಜ್ ಆಗ್ಬಿಡ್ತು ಮಾತು, ಟೋನ್ ಚೇಂಜ್ ಆಗ್ಬಿಡ್ತು, ನನ್ ಬಗ್ಗೆ ಇರೋ ಇಮೇಜ್ ಚೇಂಜ್ ಆಯ್ತು. ನನಗೆ ಮನುಷ್ಯ ಹೆಂಗ್ ಬದ್ಲಾಗ್ತಾರಲ್ಲ ಅಂತ. ಮನುಷ್ಯ ಬದ್ಲಾಗೋದಕ್ಕಿಂತ ನನ್ನ ಸಾಧನೆ ಅವನಿಗೆ ಬದಲಾಯಿಸ್ತು. ಮೊದಲು ಅವನು ಅವ್ರ ಫ್ರೆಂಡ್ಸ್ ದಾಗಿಲ್ಲ, ಬೇರೆ ಯಾವ್ದಾಗಿಲ್ಲ, ಫೇಲ್ ಆಗಿದ್ದೆಲ್ಲ ನೋಡಿ ಇಂಜಿನಿಯರಿಂಗ್ ಇವೆಲ್ಲ ಆಗಲ್ಲ, ಹೋಗ್ಬಿಡ್ತಾರೆ ಇವರೆಲ್ಲ ಅನ್ನೋ ತರ ಇತ್ತು. ನನ್ ಸಾಧನೆ ಆದ್ಮೇಲೆ ಅವನಿಗೆ ಗೊತ್ತಾಯ್ತು. ಓಕೆ, ನನ್ನ ಪ್ರಕಾರ ಅವಾಗ ಅದು ಸಾಧನೆನೆ. ನಾವು IT ಕಂಪ್ನಿಲಿ ಒಳ್ಳೆ ಕಂಪ್ನಿಲಿ ಜಾಬ್ ಸಿಗೋದು. ಅವತ್ತು ನನ್ಗೆ ಅರಿವಾಯ್ತು ಏನಂತಂದ್ರೆ, ಆ ಮೂರ್ಖನ್ ಜೊತೆಗೆ ನಾನು ಅವತ್ತು ವಾದ ಮಾಡಿ ಏನಾದ್ರು ಮಾಡಿದ್ರೆ ಮೂರ್ಖ ಅಂದ್ರೆ ನಾನು ದೊಡ್ಡ ಮೂರ್ಖ ಆಗ್ತಿದ್ದೆ. ಸೊ ಸಕ್ಸಸ್ ಸಿಕ್ಕಾದ್ಮೇಲೆ ಜನ ಬದಲಾಗ್ತಾರೆ, ಅವ್ರ ವಿಚಾರಗಳು ಬದಲಾಗ್ತವೆ, ಎಲ್ಲ ಪರಿಸ್ಥಿತಿ ಬದಲಾಯಿಸ್ಬಿಡುತ್ತೆ ಅವರಿಗೆ. ಇವತ್ತು ನಾ ಒಂದ್ ವಿಚಾರಕ್ಕೆ ನಾನು ಇವತ್ತು ಇದೇ ಸರಿ ಅನ್ನೋನು ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ಅನ್ಸುತ್ತೆ, ಅಯ್ಯೋ ನಾನು ಎಂತ ತಪ್ಪು ಮಾಡಿದ್ನಲ್ಲ ಅಂತ ಹೇಳಿ. ಅದು ಅವರಲ್ಲಿ ಬರಬೇಕು ಅಂತಂದ್ರೆ ನೀವು ಸುಮ್ಮನೆ ಇದ್ಬಿಡಿ, ಸೈಲೆಂಟ್ ಇರ್ರಿ, ಅವ್ರ ಜೊತೆ ಜಗಳ ಆಡಬೇಡಿ, ಸಾಧನೆ ಕಡೆ ಇನ್ನೂ ಜಾಸ್ತಿ ಗಮನ ಕೊಡ್ಬೇಕು. ಈ ನನ್ನ ಮಗನ್ ನಾನು ತೋರ್ಸ್ಬೇಕು, ನಾನು ಸಾಧನೆ ಮಾಡಿ ಅವನ ಬಾಯಿ ಮುಚ್ಚಿಸ್ಬೇಕು, ಅವನೇ ಕ್ಷಮೆ ಕೇಳ್ಬೇಕು ನನ್ನ ಹತ್ರ ಅಂತ. ಸೊ ಈ ತರ ಬರುತ್ತೆ ನಿಮ್ಗೆ. ಆಯ್ತಾ ಸರಿ, ಈ ತರ ಮಾಡ್ತೀರಾ? ಓಕೆ ಸರಿ, ಅದಕ್ಕೆ ಹೇಳ್ತೀನಿ ವಾದ ಮಾಡಕ್ ಹೋಗ್ಬಿಡಿ, ನಿಮ್ದೇ ಹಾಳಾಗುತ್ತೆ. ಓಕೆ ಸರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್.